ಹಾಯ್ ವೆಲ್ಕಮ್ ಟು ದ ಗಣೇಶ್ ಜೋಡಿಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಮೇನ್ ಗುರು ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಗುಜರಾತಲ್ಲಿ ನಡೆಯುತ್ತೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇಲ್ಲ 190. ಇಂಡಿಯಾ ಏನಾದ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ನನ್ನ ಪ್ರಕಾರ ಇಲ್ಲಿ ಇವರು ಮಿನಿಮಮ್ 250 ಹೊಡೆದೇ ಹೊಡಿತಾರೆ. ಯಾಕೆಂದರೆ ಹೋದ ಮ್ಯಾಚಲ್ಲಿ ಇವರು 250 ಅಲ್ಲ 253 ಹೊಡೆದವ್ರೆ. ಒಟ್ಟಿನಲ್ಲಿ ಇಂಡಿಯಾ ಅಂದಾಗೆಲ್ಲ ಹೈ ಸ್ಕೋರ್ ಅಂತ ಇದ್ದೇ ಇರುತ್ತೆ. ಮೇನು ಸಂಜು ಸ್ಯಾಮ್ಸಂಗ್ ಆಗಲಿ, ಸೂರ್ಯಕುಮಾರ್ ಯಾದವ್ ಆಗಲಿ, ಮೇನು ಅಟ್ಲೀಸ್ಟ್ ಈ ಸತಿನಾದ್ರು ಫೈನಲಲ್ಲಿ 2026 T20 ವರ್ಲ್ಡ್ ಕಪ್ ಗುರು. ಒಟ್ಟಿನಲ್ಲಿ ಅಟ್ಲೀಸ್ಟ್ ಈ ಸತಿನಾದ್ರು ಸೂರ್ಯಕುಮಾರ್ ಅದು ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಲಿ, ಅಭಿಷೇಕ್ ಶರ್ಮಾನಾದ್ರು ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಲಿ ಅಂತ ಅನ್ಕೋತೀನಿ. ಮೇನು ಇಂಡಿಯಾ ಅಂದಾಗೆಲ್ಲ ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಅಂದಾಗೆಲ್ಲ ನನ್ನ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಟಕ್ಕರ್ ಅಂತ ಇದ್ದೇ ಇರುತ್ತೆ. ಮೇನು ನ್ಯೂಜಿಲೆಂಡು ಆಲ್ರೌಂಡರ್ ವಿಚಾರದಲ್ಲಿ ಒಂಚೂರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬ್ಯಾಟಿಂಗ್ ವಿಚಾರದಲ್ಲಂತೂ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಅನ್ಬೋದು. ಯಾಕೆಂದರೆ ಹೋದ ಮ್ಯಾಚ್ ಇವರು ಸೌತ್ ಆಫ್ರಿಕಾದ ವಿರುದ್ಧ ಆಡಿ ಸಿಂಗಲ್ ಹ್ಯಾಂಡ್ರೆಡ್ ನ್ಯೂಜಿಲೆಂಡ್ ಅವರ ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ 100 ಹೊಡ್ಕೊಂಡು ಒಟ್ಟಿನಲ್ಲಿ ಒಂದು ಸೈಡೇ ಮಾಡಿದ್ರು ಅನ್ಬೋದು. ನ್ಯೂಜಿಲೆಂಡ್ ಅವ್ರು ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಿ ಆಲ್ರೌಂಡರ್ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಟೀಮು ಟೋಟಲಾಗಿ ನ್ಯೂಜಿಲೆಂಡ್ ಅವರು ನೆಕ್ಸ್ಟ್ ಲೆವೆಲ್ ಕಾಣ್ತಿದ್ದಾರೆ. ಫೈನಲ್ ಅಂದಾಗೆಲ್ಲ ನೆಕ್ಸ್ಟ್ ಲೆವೆಲ್ ಕಾಣುತ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಅಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಸೂರ್ಯಕುಮಾರ್ ಯಾದವ್ ಇಲ್ಲಿ ಕ್ಯಾಪ್ಟನ್ಸಿ ಆಗಿರ್ತಾರೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸಂಗ್ ಇವರಿಬ್ಬರು ಓಪನರ್ಗೆ ಬರ್ತಾರೆ. 3ನೇ ಬ್ಯಾಟ್ಸ್ಮನ್ ಆಗಿ ತಿಲಕ್ ವರ್ಮಾ ಇರ್ತಾರೆ. 4ನೇ ಬ್ಯಾಟ್ಸ್ಮನ್ ಆಗಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಬಂದೇ ಬರ್ತಾರೆ. ಒಟ್ಟಿನಲ್ಲಿ 6ನೇ ಬ್ಯಾಟ್ಸ್ಮನ್ ಆಗಿ ಇಲ್ಲಿ ಶಿವಮ್ ದುಬೆ, ಇಲ್ಲಿ ಹಾರ್ದಿಕ್ ಪಾಂಡ್ಯನ ಯಾವಾಗಾರು ಕಳಿಸ್ಬೋದು. ಬೌಲಿಂಗ್ ವಿಚಾರದಲ್ಲಿ ಜಸ್ಪ್ರೀತ್ ಬುಮ್ರಾ ಆಸ್ ಯೂಶುವಲ್ ಇದ್ದೇ ಇರ್ತಾರೆ. ಒಟ್ಟಿನಲ್ಲಿ ಜಸ್ಪ್ರೀತ್ ಬುಮ್ರಾ ಒಂದು ಹಾಫ್ ಡೇ ಆಗಿತ್ತು ಹೋದ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಒಂದು ಹಾಫ್ ಡೇ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ವಿಚಾರದಲ್ಲಿ ಒಂಚೂರು ನಿಗಾ ವಹಿಸ್ಬೇಕು ಗುರು, ಇಲ್ಲಾಂದರೆ ಒಂಚೂರು ಕಷ್ಟ ಆಗುತ್ತೆ. ಮೇನು ವರುಣ್ ಚಕ್ರವರ್ತಿ, ಹಾರ್ದಿಕ್ ಪಾಂಡ್ಯ ಇವರಿಬ್ಬರಲ್ಲಿ ಒಬ್ಬರು ಹೊಡೆಸ್ಕೊಂಡ್ರು ಇಂಡಿಯಾಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮೇನು ಫೈನಲ್ ಅಂದಾಗೆಲ್ಲ ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಮ್ಯಾಚಲ್ಲೆಲ್ಲ ಅಟ್ಲೀಸ್ಟ್ ರನ್ ಹೊಡೆಸ್ಕೊಂಡ್ರು ವಿಕೆಟ್ ತೆಗಿಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೇ ಆಗುತ್ತೆ. ಹಾರ್ದಿಕ್ ಪಾಂಡ್ಯಗೂ ಅಷ್ಟೇ ವಿಕೆಟ್ ತೆಗಿಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮೇನು ಇಂಡಿಯಾ ಸ್ಕೋರ್ ಕೊಟ್ಟಾಗೆಲ್ಲ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡಿದ್ದಾರೆ. ವರುಣ್ ಚಕ್ರವರ್ತಿ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ ಇವರಿಬ್ಬರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಇಲ್ಲಿ ಅಕ್ಷಯ್ ಪಟೇಲು ಒಂಚೂರು ಒಂದೊಂದು ಸತಿ ಎಕ್ಸ್ಪೆನ್ಸಿವ್ ಆಗ್ತಾರೆ. ಕ್ರೂಷಿಯಲ್ ಮೂಮೆಂಟ್ಗಳಿಗೆ ವಿಕೆಟ್ ಯಾವಾಗ ಬೇಕೋ ಅವಾಗ ತಗೊಡ್ತಾರೆ. ಜಸ್ಪ್ರೀತ್ ಬುಮ್ರಾ ವಿಕೆಟ್ ತೆಗಿಲಿಲ್ಲ ಅಂದ್ರೆ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಗುರು. ಒಟ್ಟಿನಲ್ಲಿ ಮೇನು ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ನಿಗಾ ವಹಿಸ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ, ಬಿಲ್ಕುಲ್ ಏನು ಮಾತಾಡೋಂಗಿಲ್ಲ. ಯಾಕೆಂದರೆ ಅಭಿಷೇಕ್ ಶರ್ಮಾ ಕ್ಲಿಕ್ ಆಗಲಿಲ್ಲ ಇಲ್ಲ ಅಂದರು, ಇಲ್ಲಿ ಸಂಜು ಸ್ಯಾಮ್ಸಂಗ್ ಕ್ಲಿಕ್ ಆಗಲಿಲ್ಲ ಅಂದರೆ ಇಲ್ಲ ಸೂರ್ಯಕುಮಾರ್ ತುಂಬ ಚೆನ್ನಾಗಿ ಆಡ್ತಾರೆ. ಇವರು 3 ಜನದಲ್ಲಿ ಒಬ್ಬರು ಕ್ಲಿಕ್ ಆದರೂ ಸಾಕು. ಇಲ್ಲಿ ಹಾರ್ದಿಕ್ ಪಾಂಡ್ಯನೂ ತುಂಬ ಚೆನ್ನಾಗಿ ಆಡ್ತಾರೆ. ಶಿವಮ್ ದುಬೆನೂ ಅಕ್ಷಯ್ ಪಟೇಲು ಅಷ್ಟೇ. ತಿಲಕ್ ವರ್ಮಾ ಆ್ಯಸ್ ಯೂಶುವಲ್ ಇಲ್ಲಿ 10 ಬಾಲ್ಗೆ 30 ರನ್ ಹೊಡೆದಾಗಲಿ, ಹಾಫ್ ಸೆಂಚುರಿ ಹೊಡೆದಾಗಲಿ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಲ್ಲಿ ಇಂಡಿಯಾ ಬ್ಯಾಟಿಂಗು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ಕನ್ವಿನ್ಸಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಕನ್ವಿನ್ಸಿಂಗ್ ಕಾಣ್ತಿಲ್ಲ, ಅಲ್ಲೇ ಸ್ಟ್ರಗಲ್ ಪಡ್ತಿದ್ದಾರೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ. ಇಂಡಿಯಾ ಹೆಡ್ ಸ್ಟಾರ್ಟ್ ವಿಚಾರದಲ್ಲಿ ನೋಡಿದರೆ ಇವರು ಎಷ್ಟು ಮ್ಯಾಚಪ್ ಆಡೋರೆ ಅಂದರೆ ಇಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಹೆಡ್ ಸ್ಟಾರ್ಟ್ ವಿಚಾರದಲ್ಲಿ 30 ಮ್ಯಾಚಲ್ಲಿ ಇಂಡಿಯಾ 18 ಮ್ಯಾಚ್ನ ಗೆದ್ದಿದ್ರೆ ನ್ಯೂಜಿಲೆಂಡ್ ಅವರು 11 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಅವರು 3 ಸತಿನೂ ಇಂಡಿಯಾ ಫೈನಲ್ಗೆ ಬಂದಾಗ ಒಟ್ಟಿನಲ್ಲಿ ಅದೇ ಸೇಮ್ ಗ್ರೌಂಡಲ್ಲೇ ಗುಜರಾತ್ ಗ್ರೌಂಡಲ್ಲಿ 3 ಸತಿನೂ ಇಂಡಿಯಾನ ಸೋಲ್ಸೋರೆ. T20 ವರ್ಲ್ಡ್ ಕಪ್ಪಲ್ಲಿ 2 ಸತಿ ಸೋಲ್ಸೋರೆ. ODI ವರ್ಲ್ಡ್ ಕಪ್ಪಲ್ಲಿ ಧೋನಿ ಕ್ಯಾಪ್ಟನ್ಸಿಲೂ ಕೂಡ ಒಂದು ಸತಿ ಸೋಲ್ಸೋರೆ. ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಫೈನಲ್ ಅಂದಾಗ ಯಾವುದೇ ಸಿಚುವೇಶನ್ ಇರಲಿ, ಎಂಥ ಸಿಚುವೇಶನ್ ಇರಲಿ, ನ್ಯೂಜಿಲೆಂಡ್ ಅವರು ವರೆಗೂ ತಗೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಅಷ್ಟು ಬೇಗ ಮ್ಯಾಚ್ನ ಕೈ ಚೆಲ್ಲಲ್ಲ. ಇಂಡಿಯಾದವರು ಬೇಗ ಮ್ಯಾಚ್ನ ಕೈ ಚೆಲ್ಬಿಡ್ತಾರೆ ಗುರು ಅಂತ ನನಗೇನು ಅನ್ನಿಸ್ತಿದೆ. ಏನು ಇಂಡಿಯಾ ಅಂದಾಗೆಲ್ಲ ಇಲ್ಲಿ ನ್ಯೂಜಿಲೆಂಡ್ ಅವರು ಒಂಚೂರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಇಂಡಿಯಾದವರು ಒಂಚೂರು ನಿಗಾ ವಹಿಸ್ಬೇಕು. ಫೀಲ್ಡಿಂಗ್ ವಿಚಾರದಲ್ಲಿ ಹೋದ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಕ್ಯಾಚ್ ಹಿಡಿದ್ರು, ರನ್ಔಟ್ ಆಗಲಿ ತುಂಬ ಚೆನ್ನಾಗಿ ಹಿಡಿದ್ರು. ಮೇನು ವರುಣ್ ಚಕ್ರವರ್ತಿ ಒಂಚೂರು ರನ್ನ ಓಡಿಸ್ಕೋಬಾರ್ದು, ಅಲ್ಲೇ ಇವರು ಒಂಚೂರು ಮ್ಯಾಚ್ ಟರ್ನ್ ಓವರ್ ಆಗೋದೇ ಅಲ್ಲೇ ಅನ್ಬೋದು. ಯಾಕೆಂದರೆ ವರುಣ್ ಚಕ್ರವರ್ತಿ ರನ್ ಒಂಚೂರು ಹೊಡೆಸ್ಕೊಬಿಟ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಾರ್ದಿಕ್ ಪಾಂಡ್ಯನೂ ಅಷ್ಟೇ, ಅವರು ರನ್ನ ಹೊಡೆಸ್ಕೊಂಡ್ರೆ ಇಲ್ಲಿ ವಿಕೆಟ್ ತೊಗೊಳ್ತಾರೆ. ವರುಣ್ ಚಕ್ರವರ್ತಿ ರನ್ನು ಹೊಡೆಸ್ಕೋತಾರೆ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಾರೆ. ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ನಿಗಾ ಇಟ್ಟಿರಬೇಕು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾನು ಅಷ್ಟೇ, ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಬೇಕು ಅಂತ ಅನ್ಕೋತೀನಿ. ಯಾಕೆಂದರೆ ಅಭಿಷೇಕ್ ಶರ್ಮಾ ಕ್ಲಿಕ್ ಆಗಿ ಸಂಜು ಸ್ಯಾಮ್ಸಂಗ್ ಆಸ್ ಯೂಶುವಲ್ ಕ್ಲಿಕ್ ಆಗೇ ಆಗ್ತಾರೆ, ಆಗಲೇಬೇಕು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ
ಇವರಿಬ್ಬರೇ ಒಂಚೂರು ಕ್ಲಿಕ್ ಆಗದೆ ಒಂಚೂರು ತುಂಬ ಚೆನ್ನಾಗಿರುತ್ತೆ. ಫೈನಲ್ ಅಂದಾಗ ಏನು ಟೆನ್ಷನ್, ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಯಾಕೆಂದರೆ ಫೈನಲ್ ಅಂದಾಗ ನ್ಯೂಜಿಲೆಂಡ್ ಅವ್ರು ಸಿಕ್ಕಾಪಟ್ಟೆ ನಿಗಾ ಇಡ್ತಾರೆ ಗುರು. ಅದರಿಂದನೇ ಇವ್ರು ಸಿಕ್ಕಾಪಟ್ಟೆ ಸಕ್ಸಸ್ ಟೀಮ್ ಕಾಣ್ತಿದ್ದಾರೆ. ಯಾಕೆಂದರೆ ಹೋದ ಮ್ಯಾಚು ನಾನು ಸೌತ್ ಆಫ್ರಿಕಾ ಗೆಲ್ತಾರೆ ಅಂದ್ಕೊಂಡಿದ್ದೆ, ಇಲ್ಲ ಇವರು ನ್ಯೂಜಿಲೆಂಡ್ ಅವ್ರನ್ನ ಬಂದರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡಲ್ಲಿ ನನ್ನ ಪ್ರಕಾರ ಇಂಡಿಯಾದವ್ರು ಗೆಲ್ತಾರ ಅಂದರೆ ಒಂಚೂರು ಕಷ್ಟ ಇರುತ್ತೆ ಗುರು. ಕೊನೆವರೆಗೂ ಎಮೋಷನ್ ಆಗಲಿ ಹೈ ಇಂಟೆನ್ಷನ್ ಮ್ಯಾಚ್ಗಳು ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮೇನು ಕ್ಯಾಚ್ನ ನಿಗಾವಹಿಸ್ಕೊಂಡು ಹಿಡಿಬೇಕು. ಅಲ್ಲಿ ಯಾವಾಗ ಕ್ಯಾಚ್ ಬಿಡ್ತಾರೆ ಅಲ್ಲಿ ಟರ್ನ್ ಓವರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ರನ್ಔಟು ಅಷ್ಟೇ. ಒಟ್ಟಿನಲ್ಲಿ ಫೀಲ್ಡಿಂಗು ಅಷ್ಟೇ ತುಂಬ ನಿಗಾವಹಿಸಿ ಮಾಡಬೇಕು, ಇಲ್ಲಾಂದರೆ ಅಲ್ಲೇ ಟರ್ನ್ ಓವರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಮೇನು ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಅಂದಾಗ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋದ ಮ್ಯಾಚು ಮಿನಿಮಮ್ 18-19ನೇ ಓವರ್ನ ಯಾರನ್ನ ಹಾಕಿಸ್ಬೇಕು ಅಂತ ಗೊತ್ತಿತ್ತು. ಆವಾಗ ತುಂಬ ಚೆನ್ನಾಗಿ ಮ್ಯಾಚ್ ಅಲ್ಲೇ ಟರ್ನ್ ಓವರ್ ಆಗಿತ್ತು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು ಫೈನಲ್ಗೆ ಬಂದಾಗ ನ್ಯೂಜಿಲೆಂಡ್ ಅವರು ಯಾವುದೇ ಕೊನೆವರೆಗೂ ತೊಗೊಂಡು ಹೋಗ್ತಾರೆ ಮ್ಯಾಚ್ನ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಹೈ ಇಂಟೆನ್ಷನ್ ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯ ಎನರ್ಜಿ ಆಗಲಿ ಹೈ ಇಂಟೆನ್ಷನ್ ಇರುತ್ತೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಯಾರನ್ನು ಯಾವಾಗ ಬೌಲಿಂಗ್ನ ಮಾಡಿಸ್ಬೇಕು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ ಹೇಳ್ತಿರ್ತಾರೆ, ನಾನು ನೋಡಿದ್ದೀನಿ ಗುರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಹೈ ಎಮೋಷನ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ 2026 T20 ವರ್ಲ್ಡ್ ಕಪ್ ಯಾರಪ್ಪ ಗೆಲ್ತಾರೆ ಅಂದರೆ ಇಲ್ಲಿ ಇಂಡಿಯಾ ಗೆಲ್ತಾರೆ. ಆದರೆ ನ್ಯೂಜಿಲೆಂಡ್ ಅವರು ಕರೆಯವರೆಗೂ ಮ್ಯಾಚ್ನ ತೊಗೊಂಡು ಹೋಗ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಎಂಥ ಸಿಚುವೇಶನ್ ಇದ್ದರೂ ಇಂಡಿಯಾ ಗೆಲ್ತಾರೆ ಗುರು. ಒಟ್ಟಿನಲ್ಲಿ ಈ ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಗಿದೆ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ವಿಡಿಯೋ ಇಷ್ಟ ಆಗಿದ್ರೆ, ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ. ಸಬ್ಸ್ಕ್ರೈಬ್ ಬೆಲ್ ಐಕಾನ್ನ ಆನ್ ಮಾಡಿ ಇಟ್ಕೊಳ್ಳಿ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ವಿಡಿಯೋ ನೋಡ್ಬಿಡ್ತೀರ ಗುರು, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಲೈಕು ಮಾಡಲ್ಲ. ಸಿಗೋ ಮುಂದಿನ ರಿವ್ಯೂ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ರಿವ್ಯೂ ಮ್ಯಾಚಲ್ಲಿ ವಿನ್ ಆದಾಗ ಹೇಳ್ತೀನಿ ಗುರು. ಇಂಡಿಯಾ ವಿನ್ ಆಗೇ ಆಗುತ್ತೆ ಅಂತ ಸಿಚುವೇಶನ್ ಇದ್ದರೂ ಇಂಡಿಯಾ ವಿನ್ ಆಗ್ತಾರೆ ಗುರು. ಸಿಗೋ ಮುಂದಿನ ವಿಡಿಯೋದಲ್ಲಿ.